ಆ, ಈಗ ನಿಮ್ಮ ಕಂಪ್ನಿನಲ್ಲಿ ಕೆಲವು ಸಿಬ್ಬಂದಿಯನ್ನೆಲ್ಲ ನಾವು ನೋಡ್ತಾ ಇದ್ವಿ. ನೀವ್ ಹೇಳ್ತಾ ಇದ್ರಿ ಆವಾಗ್ಲೇ, ನಾವು ತುಂಬಾ ಜನ ಅಂದ್ರೆ ಫಾರ್ಮರ್ಸ್ಗೆ ನಾವು ಫಾರ್ಮರ್ ಮಕ್ಕಳಿಗೆ ನಾವು ಕೆಲಸವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಅದ್ ಹೇಗೆ ಸರ್, ಅದನ್ನ ತಿಳಿಸ್ಕೊಡ್ಬೋದು? ಖಂಡಿತ. ಯಾಕಂದರೆ ಇವತ್ತು ಸಿಚುವೇಶನಲ್ಲಿ ಯಾವುದೇ ಸರ್ಕಾರ ಎಂಪ್ಲಾಯ್ಮೆಂಟ್ ಕೊಡ್ತಾ ಇಲ್ಲ ಹ್ಮ್. ನನ್ನ ತಿಳುವಳಿಕೆ. ನಾನು ಆಲ್ಮೋಸ್ಟ್ ಎಲ್ಲ ಸೆಲೆಕ್ಟೆಡ್ ಮಾಡಿ ಫಾರ್ಮರ್ ಮಕ್ಕಳನ್ನೇ ಡಬಲ್ ಡಿಗ್ರಿ ಆಗಿರೋರನ್ನೇ ಎಂಪ್ಲಾಯೀಸ್ ಆಗಿ ತಗೊಳ್ತಾ ಇದ್ದೀನಿ. ರೀಸನ್ ಏನಂತ ಹೇಳಿದ್ರೆ, ನಾನು ಫಾರ್ಮರ್ ಮಕ್ಕಳಿಗೆ ನಾನು ಎಂಪ್ಲಾಯ್ಮೆಂಟ್ ಕೊಟ್ಟರೆ ಅವ್ರಿಗೂ ಸಪೋರ್ಟ್ ಆಗುತ್ತೆ, ನನಗೂ ಮುಂದೆ ಒಳ್ಳೆ ಎಂಪ್ಲಾಯ್ ಸಿಗ್ತಾನೆ, ಅವ್ರ ಫ್ಯಾಮ್ಲಿಗೂ ಒಂದು ಒಳ್ಳೆ ಆರ್ಥಿಕವಾಗಿ ಬಲ ಬಂದಂಗೆ ಆಗುತ್ತೆ. ಅದೇ ಕಾನ್ಸೆಪ್ಟಲ್ಲೇ ಈಗ ನನ್ನಲ್ಲಿ ಮ್ಯಾಕ್ಸಿಮಮ್ 10 ಇಯರ್ಸಿಂದ ಕೆಲಸ ಮಾಡೋರಿದ್ದಾರೆ, 8 ವರ್ಷದಿಂದ ಕೆಲಸ ಮಾಡೋರಿದ್ದಾರೆ. ನಮ್ಮ ಕಂಪ್ನಿಲಿ ಜಾಯ್ನ್ ಆಗಿ ಸ್ಟಾರ್ಟಿಂಗಿಂದ ಇರೋರು ಇವಾಗಲೂ ಇದ್ದಾರೆ, ಇನ್ಕ್ಲೂಡಿಂಗ್ ನೀವು ಎಂಟ್ರ್ ಆಗಿದ ತಕ್ಷಣ ಯಾರು ಕೂತ್ಕೊಳ್ತಾರೆ ಮುಂದ್ಗಡೆ ರಿಸೆಪ್ಷನ್ ಅಂತ, ಅವಳು ಬಂದು 18 ವರ್ಷ ಆಯಿತು. ಅಂದರೆ ನಾನು ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಸಂಸ್ಥೆಯಲ್ಲಿ 18 ವರ್ಷ 20 ವರ್ಷ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಬಗ್ಗೆ ನಿಮ್ಮ ಗಮನಕ್ಕೆ ಬಿಡ್ತಾ ಇದ್ದೀನಿ ಯಾವ ಥರ ಅಂತ ಹೇಳ್ಬೋದು. ಒಂದು ನಂಬಿಕೆ, ಜನರಿಗೆ ಒಂದು ವಿಶ್ವಾಸ ಹೇಗೋ ಹಾಗೆ. ಆ ಆಮೇಲೆ ವಿಶ್ವಾಸ ನೀವು ಅನ್ನೋದೇ ನೋಡ್ಕೊಳ್ಳೋ ಫ್ಯಾಮಿಲಿ ರೀತಿ ಅಂತ ಫಸ್ಟ್ ಗೆ ಹೇಳಿದ್ರಿ Yes. ನೀವು. ನಾನು ಫ್ಯಾಮಿಲಿ ತರ ಪ್ರತಿಯೊಂದು ಮೀಟಿಂಗಲ್ಲಿ ನಮ್ಮ ಎಂಪ್ಲಾಯ್ಸ್ಗೆ ಹೇಳೋದು, ಯಾರು ನನ್ನ ಎಂಪ್ಲಾಯ್ಸ್ ಅಲ್ಲ, ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸು. ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಲಿ ಯಾರು ಎಂಪ್ಲಾಯಿಗೆ ಬರ್ತಾರೋ ಅವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಥರನೇ ಟ್ರೀಟ್ ಮಾಡ್ತೀನಿ. ಅವರು ಹಂಗೆ ಇದ್ದಾರೆ, ನಾವು ಹಂಗೆ ಸಪೋರ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ.